ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ವಚನಾನಂದ ಶ್ರೀ ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ಹಗರಣ ಮುಚ್ಚಿಕೊಳ್ಳಲು ನನ್ನನ್ನ ಪದಚ್ಯುತಿಯನ್ನ ಮಾಡಿದ್ದಾರೆ, ಬಲಿಪಶುವನ್ನಾಗಿ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಒಂದೇ ಮಠಕ್ಕೆ ಪೀಠಾಧಿಪತಿ ಆಗಿರಬೇಕಂತೆ, ಅವರು ಮಾತ್ರ 16 ಟ್ರಸ್ಟ್ನಲ್ಲಿ ಸದಸ್ಯರಾಗಬೇಕಂತೆ, ನನ್ನನ್ನ ಪದಚ್ಯುತಿ ಮಾಡುವಂತಹ ಹಕ್ಕು ಅವರಿಗಿಲ್ಲ. ಭಕ್ತರು ಲೆಕ್ಕವನ್ನ ಕೇಳಿದಕ್ಕೆ ಅದರಿಂದ ತಪ್ಪಿಸಿಕೊಳ್ಳಲು ಈ ರೀತಿಯಾಗಿರತಕ್ಕಂತಹ ಪದಚ್ಯುತಿಯ ಆಟವನ್ನಾಡಿದ್ದಾರೆ. ಉಮಾಪತಿ ವಿರುದ್ಧ ವಚನಾನಂದ ಸ್ವಾಮೀಜಿ ವಾಗ್ದಾಳಿ ನಡೆಸಿದ್ದಾರೆ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅನಗವಾಡೆಯಲ್ಲಿರುವಂತಹ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಪೀಠದಲ್ಲಿ ಬೆಳಗಿನ ಕೂಡ ಸಾಕಷ್ಟು ಬೆಳವಣಿಗೆ ನಡೆದಿತ್ತು. ಅದರ ಜೊತೆಗೆ ಇವತ್ತು ಟ್ರಸ್ಟ್ನವರು ಏಕಾಏಕಿ ಸಭೆ ಮಾಡಿ ಆ ಪೀಠದ ಶ್ರೀಗಳಂದ್ರೆ ವಚನಾನಂದ ಶ್ರೀಗಳನ್ನ ನಾವು ಪದಚ್ಯುತಿಗೊಳಿಸ್ತಾ ಇದ್ದೇವೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಕ್ತರು ಸಹ ಆಕ್ರೋಶ ಹೊರಹಾಕುವಂತ ಕೆಲಸವನ್ನು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳ ನಮ್ಮ ಜೊತೆ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸ್ವಾಮೀಜಿ, ಇವತ್ತು ಏಕಾಏಕಿ ಟ್ರಸ್ಟ್ನವರು ಸಭೆ ಮಾಡ್ತಾರೆ, ತಮ್ಮನ್ನೊಂದು ಪದಚ್ಯುತಿಗೊಳಿಸಿದ್ದೇವೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಸ್ವಾಮೀಜಿ, ಏನ್ ಹೇಳ್ತಾರೆ ಸ್ವಾಮೀಜಿ ಈ ವಿಚಾರಕ್ಕೆ? ಒಂದು ಹಾಸ್ಯಾಸ್ಪದ ಅವ್ಯವಹಾರ ಮಾಡಿದವರು. ಅವರು ಭಕ್ತರಿಗೆ ಕೇಳ್ತಾರೆ, ಲೆಕ್ಕ ಕೊಡಿ ಅಂತ ಚಳವಳಿ ಶುರು ಮಾಡಿದ್ದಾರೆ. ಇವತ್ತವರು ಬಹಳ ಜಾಣರಾಗಿದ್ರೆ ಮಠಕ್ಕೆ ಬಂದು ಭಕ್ತರೆಲ್ಲ ಕರೆಸಿ, ನೀವು ಇಷ್ಟು ದವಸ ಧಾನ್ಯ ಕೊಟ್ಟಿದ್ರಪ್ಪ, ಇಷ್ಟೆಲ್ಲ ಹಣವನ್ನು ಕೊಟ್ಟಿದ್ರಿ, ಅದೇನು ಕೆಲಸ ಆಗಿದೆ ಅಂತ ಹೇಳಬೇಕಾಗಿತ್ತು. ನಮಗೆ ನೋಟಿಸ ಕೊಟ್ಟಿಲ್ಲ, ಪೀಠಾಧೀಶ ನೋಟಿಸ್ ಕೊಟ್ಟಿಲ್ಲ. ನಮ್ಗೆ ಗೊತ್ತಾಗಲ್ದಂಗೆ ಅವರೇ ಡೇಟ್ ಡಿಸೈಡ್ ಮಾಡಿದ್ದಾರೆ. ನಮ್ಗೆ ಗೊತ್ತಾಗಲ್ದಂಗೆ ನಮ್ಮ ದಿವ್ಯ ಸಾನ್ನಿಧ್ಯ ಹಾಕೊಂಡಿದ್ದಾರೆ. ನಮ್ಮ ಸಬ್ಜೆಕ್ಟ್ ಇಟ್ಕೊಂಡು ತರಾತುರಿಯಲ್ಲಿ ಇದನ್ನ ಘೋಷಣೆ ಮಾಡಿದ್ದಾರೆ. ಪದಚ್ಯುತಿ ಆಗ್ಬೇಕಾದ್ರೆ ಅವರು ನಿರ್ಗಮಿಸಬೇಕಾಗಿದ್ರು ಅವರು. ಯಾಕಂತಂದ್ರೆ ಅವರು ತಪ್ಪು ಮಾಡಿದ್ದಾರೆ. ನೇರವಾಗಿ ಒಬ್ಬ ಸಂಸ್ಥಾಪಕ ಧರ್ಮದರ್ಶಿನೇ ಇವರು ಏನೇನು ಅವ್ಯವಹಾರವನ್ನ ಮಾಡಿದ್ದಾರೆ ಅನ್ನೋದನ್ನ ಬಹಳ ಬಿಡಿಯಾಗಿ ಮಾರ್ಚ್ 10ನೇ ತಾರೀಕು 49 ನಿಮಿಷಗಳ ಸುದೀರ್ಘವಾಗಿ ಹೇಳಿದ್ದಾರೆ. ಇವರು ಆರಂಭದಲ್ಲಿ ಹಣ ಎಷ್ಟು ಬಂತು, ಅದರಲ್ಲಿ 5 ಕೋಟಿ ಹಣ ಯಾರು ತಿಂದ್ರು ಹೇಳಿದ್ದಾರೆ. ಸರ್ಕಾರದ ಹಣ ಬಂತು, ಅದರಲ್ಲಿ ಫೋರ್ಜರಿ ಸೈನ್ ಮಾಡಿದವರು ಯಾರು, ದುಡ್ಡು ಎಷ್ಟು ಮಾಡಿದ್ರು ಅಂತ ಸಂಸ್ಥಾಪಕ ಧರ್ಮದರ್ಶಿನೇ ಹೇಳಿದ್ದಾರೆ. ಎಷ್ಟೆಷ್ಟು ದುಡ್ಡು ಬಂತು ಅಂತ ಎಲ್ಲವನ್ನು ಹೇಳಿದ್ದಾರೆ. ಆ ಧರ್ಮದರ್ಶಿ ಹೇಳಿದ್ದನ್ನೇ ಅವಾಗ ಹಿಂಗೆ ಕೆಳಗೆ ಚೆಂದ ಮಾಡ್ಕೊಂಡು ಕುತ್ಕೊಂಡಿದ್ರು ಇವರು. ಅದು ರೆಕಾರ್ಡ್ ಆಗಿದೆ. ಎಲ್ಲಾದ್ರೂ ಹೊರಗಡೆ ಬರ್ತದೆ ಅಂತ ಹೇಳ್ಕೊಂಡು ಆ ಡಿವಿಆರ್ ಕದ್ಕೊಂಡು ಹೋದ್ರು. ಅವ್ರು ಅಷ್ಟು ಜಾನರಾಗಿ ಯಾಕೆ ಕದ್ಕೊಂಡು ಹೋಗ್ತಿದ್ರು? ಮತ್ತೆ ಅಷ್ಟು ನಿಯತ್ತಾಗಿದ್ರೆ, ಧರ್ಮಿಗಳಾಗಿದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಹಲ್ಲೆ ಮಾಡಬೇಕಾಗಿತ್ತು ಅಡ್ಮಿನಿಸ್ಟ್ರೇಟರ್. ಇವತ್ತು ಮಠಕ್ಕೆ ಅಡ್ಮಿನಿಸ್ಟ್ರೇಟರ್ ಇಲ್ಲ ಅಂತಂದ್ರೆ ಯಾವತ್ತವ್ರು ಜೈಲಿನಲ್ಲಿ ಇರಬೇಕಾಗಿತ್ತು. ಅವ್ರ ಮೇಲೆ ಇದೇ ಧರ್ಮದರ್ಶಿಗಳೇ ಅವ್ರು ಏನೇನು ಅವ್ಯವಹಾರ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಪಿಡಿಯವರು ಕೂಡ ಫೋರ್ಜರಿ ಸೈನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ಅವ್ರ ಹತ್ರ ಕೊಟ್ಟೋಗಿದ್ದಾರೆ. ಒಬ್ಬ ಧರ್ಮದರ್ಶಿನೇ ಅವರು ಬಂದು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಪ್ರಾಮಾಣಿಕವಾಗಿ ಮಠವನ್ನು ಬೆಳೆಸಬೇಕಂತ ಬಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡೋದು, ನಮ್ಮ ಪ್ರಕಾಶ್ ಪಾಟೀಲ್ ಅವ್ರ ಮೇಲೆ ಹಲ್ಲೆ ಮಾಡೋದು, ನಮ್ಮ ಮಠದ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು ಎಲ್ಲ ಕಡೆಗೆ ಅದು ಗೊತ್ತಾಗಿದೆ. ಇವಾಗ ಅದು ಓಪನ್ ಆಗಿದೆ. ಇವತ್ತು ರಕ್ಷಣೆ ತಗೊಂಡು ಬಂದವರು ಯಾರು? ಅಷ್ಟು ಧೈರ್ಯವಾಗಿದ್ರೆ ಅವ್ರ ಮಠ ಕಟ್ಟಿದ್ರೆ, ಅವ್ರ ಪೀಠ ಕಟ್ಟಿದ್ರೆ ಇಲ್ಲಿ ಧೈರ್ಯವಾಗಿ ಬರ್ಬೋದಾಗಿತ್ತು. ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಬಂದ್ರು ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ ರಕ್ಷಣೆ ತೆಗೆದುಕೊಂಡವ್ರು ಯಾರು? ಕಳ್ಳರು, ಅವ್ಯವಹಾರ ಮಾಡಿದವರು, ಭ್ರಷ್ಟರು. ಕೇಸ್ ಆಗಿದೆ ಅವ್ರ ಮೇಲೆ. ನಿರ್ಗಮಿಸಿದವರು ಯಾರು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ? ಅವರು. ನಾವು ನಿರ್ವಹಿಸಂತ ಹೇಳಿಲ್ಲ, ಇಲ್ಲಿ ಗಟ್ಟೆ ಕೂತ್ಕೊಂಡಿವಲ್ಲ ನಾವು. ಯಾಕಂದ್ರೆ ಸ್ವಾಮಿಗಳ ಆಚಾರ ವಿಚಾರ ಏನಂತಂದ್ರೆ ಗಚ್ಚೆಕಾಯಿ ಬಾಯಿ ಬಹಳ ಗಚ್ಚಾಗಿರ್ಬೇಕು. ಅದಕ್ಕಿಂತ ದೊಡ್ಡ ರೀತಿ ನೀತಿ ದೊಡ್ಡದೇ ಅಲ್ಲ. ಆಮೇಲೆ ಕರ್ನಾಟಕದ ವಿವಿಧ ಮಠಗಳ ಪರಂಪರೆಯನ್ನು ನಾವು ನೋಡಿದಾಗ ಇದು ನಮ್ಮದೇ ಫಸ್ಟ್ ಅಂತಲ್ಲ, ಇನ್ನು ಅನೇಕ ಮಠಗಳಿಗೆ ಆಗಿದೆ. ತಾಯಿ ಬಹಳ ಕಷ್ಟಪಟ್ಟು ಹಗಲೆಲ್ಲ ದುಡಿದು ನನ್ನ ಮಗ ರಾಜ್ಕುಮಾರ ಚೆನ್ನಾಗಿ ಉಣ್ಲಿ ಅಂತ ಹೇಳಿ ಅವಳು ರೊಟ್ಟಿ ಪಲ್ಯ ಎಲ್ಲವನ್ನ ಮಾಡಿ ಮಗನ ಕೊಡುವಾಗ ಒಂದು ಕೂದಲು ಬೀಳ್ತತಿ ತಟ್ಟೆಯಲ್ಲಿ. ಆ ಕೂದಲನ್ನು ತೆಗಿಬೇಕವೇನ ತಟ್ಟೆನ ಚೆಲ್ಲೋದಲ್ಲ. ಇವರು ತಟ್ಟೆ ಚೆಲ್ಲೋ ಕೆಲಸ ಮಾಡಿದ್ದಾರೆ. ಹರಿಹರದ ಪಂಚಮಸಾಲಿ ಮಠದ ಕಚೇರಿಗೆ ಬೀಗ ಹಾಕಲಾಗಿದೆ. ಮಠದ ಕಚೇರಿಗೆ ಧರ್ಮದರ್ಶಿಗಳು ಬೀಗ ಹಾಕಿದ್ದಾರೆ. ವಚನಾನಂದ ಶ್ರೀ ಉಚ್ಚಾಟನೆ ಬೆನ್ನಲ್ಲೇ ಧರ್ಮದರ್ಶಿಗಳು ಮಠದ ಕಚೇರಿಗೆ ಬೀಗ ಹಾಕಿದ್ದಾರೆ. ಶ್ರೀಗಳು ಮಠ ಬಿಡಬೇಕು ಅಂತ ಒತ್ತಾಯಿಸಿ ಕಚೇರಿಗೆ ಬೀಗ ಹಾಕಲಾಗಿದೆ. ತಹಶೀಲ್ದಾರ್ ಗುರು ಬಸವರಾಜ್ ಈ ಬೀಗ ಹಾಕಿದ್ದಾರೆ ಎನ್ನಲಾಗಿದೆ. ಇವತ್ತು ಹರಿಹರದ ಪಂಚಮಸಾಲಿ ಮಠದಲ್ಲಿ ಬಹುದೊಡ್ಡ ಹೈ ಡ್ರಾಮಾ ಗರಿಗೆದರಿತ್ತು. ಒಂದು ಕಡೆ ಸಾಕಷ್ಟು ಜನ ಭಕ್ತರು ಬಂದು
ಆಡಳಿತ ಮಂಡಳಿಯವರು ಲೆಕ್ಕ ಕೊಡಬೇಕು, ಪಾರದರ್ಶಕತೆಯನ್ನ ತೋರಿಸಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಸುಮಾರು 12 ಮಂದಿ ಧರ್ಮದರ್ಶಿಗಳು ಸೇರಿ ವಚನಾನಂದ ಶ್ರೀಗಳನ್ನ ಉಚ್ಚಾಟಿಸಿದ್ದೇವೆ ಅಂತ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ರು. ಸಭೆ ಸೇರಿ ನಿರ್ಧಾರವನ್ನ ಕೈಗೊಳ್ಳಲಾಯಿತು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಪಂಚಮಸಾಲಿ ಪೀಠದ ಕಚೇರಿಗೆ ಇದೀಗ ಧರ್ಮದರ್ಶಿಗಳು ಯಾರು ಈ ಉಚ್ಚಾಟನೆ ಮಾಡಿದ್ದಾರೋ ಅವರುಗಳು ಬೀಗ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ಮಾಧ್ಯಮಗಳಿಗೆ ಮಾತನಾಡಿದ ವಚನಾನಂದ ಶ್ರೀಗಳು, ನನಗೆ ನೋಟಿಸ್ ಕೊಟ್ಟಿಲ್ಲ, ನಾನು ಕೇವಲ 4-5 ಜನರ ಪೀಠಾಧಿಪತಿ ಅಲ್ಲ, ಇಡೀ ಸಮುದಾಯಕ್ಕೆ ಪೀಠಾಧಿಪತಿ ಅಂತ ಹೇಳಿದ್ರು. ನೋಡಿಲ್ಲಿ ಪೊಲೀಸ್ ಹಲ್ಲೆ ಮಾಡಕ್ಕಾಗತ್ತಾ? ನೀವು ಯಾಕೆ ಹಲ್ಲೆ ಮಾಡ್ತಿದ್ರ? ನಮ್ಮ ಭಕ್ತರಿಗೆ ಯಾಕೆ ನೀವು ತೊಂದರೆ ಕೊಡ್ತಿದ್ರ? ನೋಡ್ರಿ ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟ ಸರ್. ನೋಡಿಲ್ಲಿ ಪೊಲೀಸ್ ಹಲ್ಲೆ ಮಾಡಕ್ಕಾಗತ್ತಾ? ನೀವು ಯಾಕೆ ಹಲ್ಲೆ ಮಾಡ್ತಿದ್ರ? ನಮ್ಮ ಭಕ್ತರಿಗೆ ಯಾಕೆ ನೀವು ತೊಂದರೆ ಕೊಡ್ತಿದ್ರ? ನೋಡ್ರಿ ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟ ಸರ್. ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಒಂದು ಕಡೆಗೆ ವಚನಾನಂದ ಶ್ರೀಗಳ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಪೊಲೀಸರ ಮಧ್ಯೆ ಮತ್ತು ಶ್ರೀಗಳ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಮಠದ ಮುಖ್ಯ ಕಚೇರಿಗೆ ಬೀಗ ಬಿದ್ದಿರತಕ್ಕಂಥದ್ದು. ಈಗಾಗಲೇ ಧರ್ಮದರ್ಶಿಗಳ ಪ್ರಮುಖ 12 ಧರ್ಮದರ್ಶಿಗಳ ಅವರ ಒಂದು ಏಕಸ್ವಾಮ್ಯದ ನಿರ್ಧಾರದ ಮೇಲೆ ಈಗಾಗಲೇ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಮತ್ತೊಂದು ಕಡೆಗೆ ವಚನಾನಂದ ಶ್ರೀಗಳ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಅವರ ಅಪಾರ ಪ್ರಮಾಣದ ಭಕ್ತಾದಿಗಳು ಟ್ರಸ್ಟ್ ವಿರುದ್ಧ ಇದೀಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಟ್ರಸ್ಟ್ನ ವಾಹನ ಬಂದ ತಕ್ಷಣ ಅದಕ್ಕೆ ಚಪ್ಪಲಿಯನ್ನು ತೋರಿಸತಕ್ಕಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ತಾವು ನೋಡಿದ್ರಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ಗಳ ವಿರುದ್ಧ ಸ್ವಾಮೀಜಿಗಳು ಕೂಡ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ವಚನಾನಂದ ಶ್ರೀ ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ಹಗರಣ ಮುಚ್ಚಿಕೊಳ್ಳಲು ನನ್ನನ್ನ ಪದಚ್ಯುತಿಯನ್ನ ಮಾಡಿದ್ದಾರೆ, ಬಲಿಪಶುವನ್ನಾಗಿ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಒಂದೇ ಮಠಕ್ಕೆ ಪೀಠಾಧಿಪತಿ ಆಗಿರಬೇಕಂತೆ, ಅವರು ಮಾತ್ರ 16 ಟ್ರಸ್ಟ್ನಲ್ಲಿ ಸದಸ್ಯರಾಗಬೇಕಂತೆ, ನನ್ನನ್ನ ಪದಚ್ಯುತಿ ಮಾಡುವಂತಹ ಹಕ್ಕು ಅವರಿಗಿಲ್ಲ. ಭಕ್ತರು ಲೆಕ್ಕವನ್ನ ಕೇಳಿದಕ್ಕೆ ಅದರಿಂದ ತಪ್ಪಿಸಿಕೊಳ್ಳಲು ಈ ರೀತಿಯಾಗಿರತಕ್ಕಂತಹ ಪದಚ್ಯುತಿಯ ಆಟವನ್ನಾಡಿದ್ದಾರೆ. ಉಮಾಪತಿ ವಿರುದ್ಧ ವಚನಾನಂದ ಸ್ವಾಮೀಜಿ ವಾಗ್ದಾಳಿ ನಡೆಸಿದ್ದಾರೆ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅನಗವಾಡೆಯಲ್ಲಿರುವಂತಹ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಪೀಠದಲ್ಲಿ ಬೆಳಗಿಂದ ಕೂಡ ಸಾಕಷ್ಟು ಬೆಳವಣಿಗೆ ನಡೆದಿತ್ತು. ಅದರ ಜೊತೆಗೆ ಇವತ್ತು ಟ್ರಸ್ಟ್ನವರು ಏಕಾಏಕಿ ಸಭೆ ಮಾಡಿ ಆ ಪೀಠದ ಶ್ರೀಗಳಂದ್ರೆ ವಚನಾನಂದ ಶ್ರೀಗಳನ್ನ ನಾವು ಪದಚ್ಯುತಿಗೊಳಿಸ್ತಾ ಇದ್ದೇವೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಕ್ತರು ಸಹ ಆಕ್ರೋಶ ಹೊರಹಾಕುವಂತ ಕೆಲಸವನ್ನು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳ ನಮ್ಮ ಜೊತೆ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸ್ವಾಮೀಜಿ, ಇವತ್ತು ಏಕಾಏಕಿ ಟ್ರಸ್ಟ್ನವರು ಸಭೆ ಮಾಡ್ತಾರೆ, ತಮ್ಮನ್ನೊಂದು ಪದಚ್ಯುತಿಗೊಳಿಸಿದ್ದೇವೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಸ್ವಾಮೀಜಿ, ಏನ್ ಹೇಳ್ತಾರೆ ಸ್ವಾಮೀಜಿ ಈ ವಿಚಾರಕ್ಕೆ? ಒಂದು ಇದರಿಂದ ಹಾಸ್ಯಾಸ್ಪದ ಅವ್ಯವಹಾರ ಮಾಡಿದವರು. ಅವರು ಭಕ್ತರಿಗೆ ಕೇಳ್ತಾರೆ ಲೆಕ್ಕ ಕೊಡಿ ಅಂತ ಚಳವಳಿ ಶುರು ಮಾಡಿದ್ದಾರೆ. ಇವತ್ತವರು ಬಹಳ ಜಾಣರಾಗಿದ್ರೆ ಮಠಕ್ಕೆ ಬಂದು ಭಕ್ತರೆಲ್ಲ ಕರೆಸಿ, ನೀವು ಇಷ್ಟು ದವಸ ಧಾನ್ಯ ಕೊಟ್ಟಿದ್ರಪ್ಪ, ಇಷ್ಟೆಲ್ಲ ಹಣವನ್ನು ಕೊಟ್ಟಿದ್ರಿ, ಅದೇನು ಕೆಲಸ ಆಗಿದೆ ಅಂತ ಹೇಳಬೇಕಾಗಿತ್ತು. ನಮಗೆ ನೋಟಿಸ ಕೊಟ್ಟಿಲ್ಲ, ಪೀಠಾಧೀಶ ನೋಟಿಸ್ ಕೊಟ್ಟಿಲ್ಲ. ನಮ್ಗೆ ಗೊತ್ತಾಗಲ್ದಂಗೆ ಅವರೇ ಡೇಟ್ ಡಿಸೈಡ್ ಮಾಡಿದ್ದಾರೆ. ನಮ್ಗೆ ಗೊತ್ತಾಗಲ್ದಂಗೆ ನಮ್ಮ ದಿವ್ಯ ಸಾನ್ನಿಧ್ಯ ಹಾಕೊಂಡಿದ್ದಾರೆ. ನಮ್ಮ ಸಬ್ಜೆಕ್ಟ್ ಇಟ್ಕೊಂಡು ತರಾತುರಿಯಲ್ಲಿ ಇದನ್ನ ಘೋಷಣೆ ಮಾಡಿದ್ದಾರೆ. ಪದಚ್ಯುತಿ ಆಗ್ಬೇಕಾದ್ರೆ ಅವರು ನಿರ್ಗಮಿಸಬೇಕಾಗಿದ್ರು ಅವರು. ಯಾಕಂತಂದ್ರೆ ಅವರು ತಪ್ಪು ಮಾಡಿದ್ದಾರೆ. ನೇರವಾಗಿ ಒಬ್ಬ ಸಂಸ್ಥಾಪಕ ಧರ್ಮದರ್ಶಿನೇ ಇವರು ಏನೇನು ಅವ್ಯವಹಾರವನ್ನ ಮಾಡಿದ್ದಾರೆ ಅನ್ನೋದನ್ನ ಬಹಳ ಬಿಡಿಯಾಗಿ ಮಾರ್ಚ್ 10ನೇ ತಾರೀಕು 49 ನಿಮಿಷಗಳ ಸುದೀರ್ಘವಾಗಿ ಹೇಳಿದ್ದಾರೆ. ಇವರು ಆರಂಭದಲ್ಲಿ ಹಣ ಎಷ್ಟು ಬಂತು, ಅದರಲ್ಲಿ 5 ಕೋಟಿ ಹಣ ಯಾರು ತಿಂದ್ರು ಹೇಳಿದ್ದಾರೆ. ಸರ್ಕಾರದ ಹಣ ಬಂತು, ಅದರಲ್ಲಿ ಫೋರ್ಜರಿ ಸೈನ್ ಮಾಡಿದವರು ಯಾರು, ದುಡ್ಡು ಎಷ್ಟು ಮಾಡಿದ್ರು ಅಂತ ಸಂಸ್ಥಾಪಕ ಧರ್ಮದರ್ಶಿನೇ ಹೇಳಿದ್ದಾರೆ. ಎಷ್ಟೆಷ್ಟು ದುಡ್ಡು ಬಂತು ಅಂತ ಎಲ್ಲವನ್ನು ಹೇಳಿದ್ದಾರೆ. ಆ ಧರ್ಮದರ್ಶಿ ಹೇಳಿದ್ದನ್ನೇ ಅವಾಗ ಹಿಂಗೆ ಕೆಳಗೆ ಚೆಂದ ಮಾಡ್ಕೊಂಡು ಕುತ್ಕೊಂಡಿದ್ರು ಇವರು.
ಅದು ರೆಕಾರ್ಡ್ ಆಗಿದೆ. ಎಲ್ಲಾದ್ರೂ ಹೊರಗಡೆ ಬರ್ತದೆ ಅಂತ ಹೇಳ್ಕೊಂಡು ಆ DVR ಕದ್ಕೊಂಡು ಹೋದ್ರು. ಅವ್ರು ಅಷ್ಟು ಜನರಿಗೆ ಯಾಕೆ ಕದ್ಕೊಂಡು ಹೋಗ್ತಿದ್ರು? ಮತ್ತೆ ಅಷ್ಟು ನಿಯತ್ತಾಗಿದ್ರೆ, ಧರ್ಮಿಗಳಾಗಿದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಹಲ್ಲೆ ಮಾಡಬೇಕಾಗಿತ್ತು ಅಡ್ಮಿನಿಸ್ಟ್ರೇಟರ್. ಇವತ್ತು ಮಠಕ್ಕೆ ಅಡ್ಮಿನಿಸ್ಟ್ರೇಟರ್ ಇಲ್ಲ ಅಂತಂದ್ರೆ ಯಾವತ್ತವ್ರು ಜೈಲಿನಲ್ಲಿ ಇರಬೇಕಾಗಿತ್ತು. ಅವ್ರ ಮೇಲೆ ಇದೇ ಧರ್ಮದರ್ಶಿಗಳೇ ಅವ್ರು ಏನೇನು ಅವ್ಯವಹಾರ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ PD ಅವರು ಕೂಡ ಫೋರ್ಜರಿ ಸೈನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ಅವ್ರ ಹತ್ರ ಕೊಟ್ಟೋಗಿದ್ದಾರೆ. ಒಬ್ಬ ಧರ್ಮದರ್ಶಿನೇ ಅವರು ಬಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಪ್ರಾಮಾಣಿಕವಾಗಿ ಮಠವನ್ನು ಬೆಳೆಸಬೇಕಂತ ಬಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡೋದು, ನಮ್ಮ ಪ್ರಕಾಶ್ ಪಾಟೀಲ್ ಅವ್ರ ಮೇಲೆ ಹಲ್ಲೆ ಮಾಡೋದು, ನಮ್ಮ ಮಠದ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು ಎಲ್ಲ ಕಡೆಗೆ ಅದು ಗೊತ್ತಾಗಿದೆ. ಇವಾಗ ಅದು ಓಪನ್ ಆಗಿದೆ. ಇವತ್ತು ರಕ್ಷಣೆ ತಗೊಂಡು ಬಂದವರು ಯಾರು? ಅಷ್ಟು ಧೈರ್ಯವಾಗಿದ್ರೆ ಅವ್ರ ಮಠ ಕಟ್ಟಿದ್ರೆ, ಅವ್ರ ಪೀಠ ಕಟ್ಟಿದ್ರೆ ಇಲ್ಲಿ ಧೈರ್ಯವಾಗಿ ಬರ್ಬೋದಾಗಿತ್ತು. ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಬಂದ್ರು ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ ರಕ್ಷಣೆ ತೆಗೆದುಕೊಂಡವ್ರು ಯಾರು? ಕಳ್ಳರು, ಅವ್ಯವಹಾರ ಮಾಡಿದವರು, ಭ್ರಷ್ಟರು. ಕೇಸ್ ಆಗಿದೆ ಅವ್ರ ಮೇಲೆ. ನಿರ್ಗಮಿಸಿದವರು ಯಾರು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ? ಅವರು. ನಾವು ನಿರ್ವಹಿಸಂತ ಹೇಳಿಲ್ಲ, ಇಲ್ಲಿ ಗಟ್ಟೆ ಕೂತ್ಕೊಂಡಿವಲ್ಲ ನಾವು. ಯಾಕಂದ್ರೆ ಸ್ವಾಮಿಗಳ ಆಚಾರ ವಿಚಾರ ಏನಂತಂದ್ರೆ ಗಚ್ಚೆಕಾಯಿ ಬಾಯಿ ಬಹಳ ಗಚ್ಚಾಗಿರ್ಬೇಕು. ಅದಕ್ಕಿಂತ ದೊಡ್ಡ ರೀತಿ ನೀತಿ ದೊಡ್ಡದೇ ಅಲ್ಲ. ಆಮೇಲೆ ಕರ್ನಾಟಕದ ವಿವಿಧ ಮಠಗಳ ಪರಂಪರೆಯನ್ನು ನಾವು ನೋಡಿದಾಗ ಇದು ನಮ್ಮದೇ ಫಸ್ಟ್ ಅಂತಲ್ಲ, ಇನ್ನು ಅನೇಕ ಮಠಗಳಿಗೆ ಆಗಿದೆ. ತಾಯಿ ಬಹಳ ಕಷ್ಟಪಟ್ಟು ಹಗಲೆಲ್ಲ ದುಡಿದು ನನ್ನ ಮಗ ರಾಜ್ಕುಮಾರ ಚೆನ್ನಾಗಿ ಉಣ್ಲಿ ಅಂತ ಹೇಳಿ ಅವಳು ರೊಟ್ಟಿ ಪಲ್ಯ ಎಲ್ಲವನ್ನ ಮಾಡಿ ಮಗನ ಕೊಡುವಾಗ ಒಂದು ಕೂದಲು ಬೀಳ್ತತಿ ತಟ್ಟೆಯಲ್ಲಿ. ಆ ಕೂದಲನ್ನು ತೆಗಿಬೇಕವೇನ ತಟ್ಟೆಯನ್ನು ಚೆಲ್ಲೋದಲ್ಲ. ಇವರು ತಟ್ಟೆ ಚೆಲ್ಲೋ ಕೆಲಸ ಮಾಡಿದ್ದಾರೆ.